ಲೇಡೀಸ್ ಅಂಡ್ ಜೆಂಟಲ್ಮನ್, ಕುರ್ಚಿ ಕದನದ ವಿಚಾರದಲ್ಲಿ ಇನ್ನು 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಸಾಕಷ್ಟು ಬಾರಿ ಹೇಳಿದ್ರು. ಆದ್ರೆ ಈಗ ಕೆಲ ದಿನಗಳಿಂದ ಸಿದ್ದು ಆಪ್ತರೆಲ್ಲ ಮೌನಕ್ಕೆ ಶರಣಾಗಿದ್ದಾರೆ. ಇದಕ್ಕೆ ಕಾರಣ ಸಿದ್ದುಗೆ ಹೈಕಮಾಂಡ್ ಕೊಟ್ಟಂತಹ ಖಡಕ್ ವಾರ್ನಿಂಗ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸಿಎಂ ಕುರ್ಚಿ ಬದಲಾವಣೆ ಫಿಕ್ಸ್ ಆಯ್ತಾ? ಕುರ್ಚಿ ಕದನದ ಅಪ್ಡೇಟ್ಸ್ ಅನ್ನ ಹೇಳ್ತಾ ಹೋಗ್ತೀವಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಕುರ್ಚಿ ಕದನ ರಾಜ್ಯ ನಾಯಕರನ್ನ ಗೊಂದಲಕ್ಕೀಡು ಮಾಡಿದೆ. ಈಗಾಗಲೇ ಡಿಕೆ ಬಣ, ಸಿದ್ದು ಬಣ ಅಂತ ಹೇಳಿ ಎರಡೆರಡು ಬಣಗಳು ತಮ್ಮ ನಾಯಕರ ಪರ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆಪ್ತರಾಗಿರುವಂತಹ ಕೆಎನ್ ರಾಜಣ್ಣ, ಡಾಕ್ಟರ್ ಜಿ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಎಲ್ಲರೂ ಈಗಾಗಲೇ ಮುಂದಿನ 5 ವರ್ಷಗಳ ಸಿಎಂ ಏನಿದೆ, ಕಾಲಾವಧಿ ಏನಿದೆ, ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದ್ರು. ಅದಾದ ಬಳಿಕ ಸಿದ್ದು ಪುತ್ರ ಯತೀಂದ್ರ ಕೂಡ ಈ ಮಾತನ್ನ ಪುನರುಚ್ಚಾರಣೆ ಮಾಡಿದ್ರು. ಆದ್ರೆ ಈಗ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಆಪ್ತರು ಸೈಲೆಂಟ್ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರು ಸ್ವತಃ ತಮ್ಮ ಪುತ್ರ ಯತೀಂದ್ರ ಅವರಿಗೆ ಹೇಳಿಕೆಯನ್ನ ನೀಡುವಂತೆ ಸೂಚನೆ ನೀಡಿದ್ರು. ಅದರ ಮುಂದುವರೆದ ಭಾಗವಾಗಿ ಮಹದೇವಪ್ಪ ಮಾತನಾಡಿದ್ದಾರೆ. ಇದರ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆ ಇದ್ದು, ಇದೆಲ್ಲದರ ನಡುವೆ ಯತೀಂದ್ರ ಹೇಳಿಕೆಯ ಬಗ್ಗೆ ಹೈಕಮಾಂಡ್ಗೆ ದೂರನ್ನ ನೀಡಲಾಗಿತ್ತು. ನಾಯಕತ್ವ ಬದಲಾವಣೆಯ ಬಗ್ಗೆ ಎಲ್ರಿಗೂ ಕೂಡ ಸುಮ್ಮನಿರುವಂತೆ ಹೈಕಮಾಂಡ್ ವಾರ್ನಿಂಗ್ ಅನ್ನ ಸಹ ನೀಡಿತ್ತು. ಇನ್ನು ಸಿಎಂ ಕುರ್ಚಿ ಬದಲಾಗುವುದು ಪಕ್ಕಾ ಅಂತ ಆಗಿದ್ದು, ಯಾವಾಗ ಅನ್ನೋದು ಮಾತ್ರ ಇನ್ನೂ ಗೊತ್ತಾಗಿಲ್ಲ. ಈ ವಿಚಾರ ತಿಳಿತಾ ಇದ್ದಂತೆ ಸಿದ್ದರಾಮಯ್ಯ ಆಪ್ತರೆಲ್ಲ ಸೈಲೆಂಟ್ ಆಗಿ ಸೈಡ್ಲೈನ್ ಆಗಿದ್ದಾರೆ. ಇಷ್ಟು ದಿನ ಕುರ್ಚಿನ ಗಟ್ಟಿಯಾಗಿ ಹಿಡಿದಿದ್ದ ಸಿದ್ದರಾಮಯ್ಯ ಅವರಿಗೆ ಈಗ ಹೈಕಮಾಂಡ್ ಕೈಕೊಟ್ಟಿದೆ. ಯಾವ ಕ್ಷಣದಲ್ಲಾದ್ರೂ ದೆಹಲಿಗೆ ಬುಲಾವ್ ಬರುವಂತಹ ಸಾಧ್ಯತೆ ಇದೆ. ಒಟ್ನಲ್ಲಿ ಕುರ್ಚಿ ಬದಲಾಗೋದು ಪಕ್ಕಾ ಆಗಿದ್ದು, ಯಾವಾಗ ಅನ್ನೋದು ಮಾತ್ರ ಇನ್ನು ತಿಳಿದು ಬರಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.